ಬ್ಯಾರಿ ಕೈತಿರ್ತಾರಲ್ಲ ಅವರು. ಈಗ ಯಾಕೆ ಸ್ಟಡಿ ಆಗತ್ತರಿ? ಸಿಂಗ್ ಅ ಸಾಂಗ್. ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬುಧವಾರದ ಒಂದು ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಕಂಟಿನ್ಯೂಯೇಷನ್ ವ್ಲಾಗನ್ನು ನಾನಿಲ್ಲಿ ಹಾಕಿದ್ದೀನಿ. ಇವತ್ತು ಅಮಾವಾಸ್ಯೆ ಅಂತ ಹೇಳಿ ಬೆಳಗ್ಗೆ ಬೇಗನೆ ಎದ್ದಿದ್ವಿ. ಮೊದಲಿಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನನ್ನ ತಂಗಿ ಇಲ್ಲಿ ಹೊಸ್ತಿಲ ಪೂಜೆಯನ್ನು ಮಾಡಿ ಬೆಳಗ್ಗೆ ರಂಗೋಲಿಯನ್ನು ಹಾಕ್ತಾ ಇದ್ದಾಳೆ. ಡೈಲಿ ಮಾರ್ನಿಂಗ್ ಅವಳೇ ರಂಗೋಲಿ ಹಾಕೋದು. ಮಾರ್ನಿಂಗ್ ಟೈಮ್ ಹೊಸ್ತಿಲ ಪೂಜೆಯನ್ನು ಮಾಡಿ ರಂಗೋಲಿ ಹಾಕೋದು ಅವಳದೇ ಆದ ಡ್ಯೂಟಿ. ಅದಾದಮೇಲೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಮಮ್ಮಿ ಕುಂಬಳಕಾಯಿ ಪಲ್ಯ ಮಾಡತ್ತಾರೆ ಇವಾಗ ಒಲೆ ಮೇಲೆ. ಆ್ಯಂಡ್ ಟಿಫಿನ್ಗೆ ಅವಲಕ್ಕಿ ಮಾಡೋದಕ್ಕೆ ರೆಡಿ ಮಾಡತ್ತಾರು. ಇವತ್ತ್ಯಾಕೆ ಅವಲಕ್ಕಿ? ಅಮಾವಾಸ್ಯೆ ಐತಿ. ಹೊಲಕ್ಕೆ ಹೋಗುವಾಗ ಅವಲಕ್ಕಿ ಮಾಡತ್ತೀಯ? ಇಲ್ಲಿ ಆಲ್ರೆಡಿ ಕುಂಬಳಕಾಯಿ ಪಲ್ಯ ಮಾಡಿ ಇಟ್ಟಿದ್ದಾರೆ ನೋಡಿ. ಕುಂಬಳಕಾಯಿ ಪಲ್ಯ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ, ನಿಮ್ಗೆ ಸ್ಮೆಲ್ ಗೊತ್ತಾಗಲ್ಲ. ಆ್ಯಂಡ್ ರೈಸ್ ರೆಡಿಯಾಗಿದೆ. ಅದರ ಜೊತೆಗೆ ಚಪಾತಿ ಮಾಡೋದಕ್ಕೆ ಹಿಟ್ಟನ್ನು ನಾದಿ ಇಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇವತ್ತು ಹೊಲಕ್ಕೆ ಹೊಂಟಿದ್ರೆ ಎಲ್ಲರೂ ಮನೆಯಲ್ಲಿ. ಸೊ ಹಾಗಾಗಿ ಟಿಫಿನ್ಗೆ ಅಂತ ಹೇಳಿ ಅವಲಕ್ಕಿ ಮಾಡಿದ್ದಾರೆ. ಅವಲಕ್ಕಿ ಅದಾದಮೇಲೆ ಬುತ್ತಿಯನ್ನು ಕಟ್ಟಬೇಕು ಅಂತ ಹೇಳಿ ಇವಾಗ ಅವ್ರಿಗೆ ಅವಲಕ್ಕಿಯನ್ನು ತಿನ್ನಿಸಿ ಹೊಲಕ್ಕೆ ಕಳಿಸ್ತಾರೆ. ಅದಾದಮೇಲೆ ಬುತ್ತಿಯನ್ನು ಕಟ್ಟಿ ಕೊಡ್ತಾರೆ. ಆಮೇಲೆ ಇವತ್ತು ಅಮಾವಾಸ್ಯೆ ಅಂತ ಹೇಳಿ ಬೇಳೆ ಹೋಳಿಗೆ ಮಾಡೋದಕ್ಕೆ ಬೇಳೆಯನ್ನು ಕುದಿ ಹಾಕಿದ್ದೀವಿ. ಇವತ್ತು ಹೋಳಿಗೆ ಮಾಡಲ್ಲ, ಐ ಥಿಂಕ್ ಕಡುಬು ಮಾಡ್ತಾರೆ ಅಂತ ಅನಿಸುತ್ತೆ. ಕಡುಬು ಮಾಡೋದಕ್ಕೆ ಬೇಳೆಯನ್ನು ಕುದಿ ಇಟ್ಟಿದ್ದಾರೆ. ಆಮೇಲೆ ದೇವರಿಗೆ ಕಾಯಿ ಹೊಡೆಯೋದಕ್ಕೆ ಕಾಯಿಯನ್ನು ಸುಲಿದು ಇಟ್ಟಿದ್ದಾರೆ. ಪ್ರತಿ ಅಮಾವಾಸ್ಯೆಗೆ ನಾವು ಜಗಲಿ ಮೇಲೆ ಆಮೇಲೆ ದೇವರಿಗೆ ಕಾಯಿಯನ್ನು ಹೊಡಿತೀವಿ. ಅದಾದಮೇಲೆ ನನ್ನ ತಂಗಿ ಇಲ್ಲಿ ಹೂವನ್ನು ಪೋಣಿಸ್ತಾ ಇದ್ದಾಳೆ. ಇವು ಹೂವೆಲ್ಲ ನಮ್ಮ ಗಾರ್ಡನಲ್ಲಿ ಆಗಿರುವಂಥ ಹೂ ಇವೆಲ್ಲ. ಇವನ್ನ ತಂಗಿ ಎಲ್ಲ ಮಾಲೆಯನ್ನು ಮಾಡಿ ದೇವರಿಗೆ ಹಾಕೋದಕ್ಕೆ ಮಾಲೆಯನ್ನು ಮಾಡ್ತಾ ಇದ್ದಾಳೆ. ನಾ ಇದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ನನ್ನ ಮಗ ಬಿಡದೆ ನೋಡ್ತಾನೆ ಇದ್ದಾನೆ ಅದನ್ನೇ. ನಾ ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಅವನಿಗೆ ಕನ್ಫ್ಯೂಸ್ ಆಗ್ತಿದೆ. ಫುಲ್ ಸ್ಮೈಲ್ ಕೊಡ್ತಿದ್ದಾನೆ. ಅವನು ಮೇ ಬಿ ಅನ್ಕೋತಾ ಇರ್ಬೋದು, ನನ್ನಮ್ಮ ಏನು ಹುಚ್ಚಿಡಿತಾ ಒಬ್ಬೊಬ್ಬಳು ಯಾಕೆ ಮಾತಾಡ್ಕೋತಾ ಇದ್ದಾಳೆ ಅಂತ ಹೇಳಿ. ಆ್ಯಂಡ್ ಇದು ಬೆಕ್ಕು, ಬೇಕು. ನಾ ಯಾವಾಗ ಊಟಕ್ಕೆ ಬರ್ತೀನಿ ಒಳಗಡೆ ಅವಾಗ ನನ್ನ ಜೊತೆನೇ ಬರ್ತಿದ್ದು. ಡೈಲಿ ನಮ್ಮ ಮನೆಯಲ್ಲಿ ಬೈತಿರ್ತಾರೆ ಎಲ್ಲರೂ, ನಿನ್ನ ಜೊತೆನೇ ಕರ್ಕೊಂಬರ್ತಿಲ್ಲ ಊಟಕ್ಕೆ ಅದಕ್ಕೆ ಅಂತ ಹೇಳಿ. ಸೊ ನಾನು ತಿನ್ನೋದ್ರಲ್ಲೇ ಸ್ವಲ್ಪ ಚಪಾತಿ ಅದಕ್ಕೆ ಹಾಕ್ತೀನಿ. ಸೊ ಅದರ ಸಲುವಾಗಿ ಅದನ್ನು ನಾನು ರೂಢಿ ಮಾಡ್ಕೊಂಡ್ಬಿಟ್ಟಿದೆ. ನಾ ಯಾವಾಗ ಊಟಕ್ಕೆ ಬರ್ತೀನಲ್ಲ ನನ್ನ ಜೊತೆನೇ ಬರುತ್ತೆ. ನನ್ನ ಜೊತೆನೇ ಅದು ಡೈಲಿ ಊಟ ಮಾಡುತ್ತೆ. ನನ್ನ ಪ್ಲೇಟಲ್ಲಿ ಇರೋದನ್ನೇ ಅದಕ್ಕೂ ಹಾಕ್ತೀನಿ. ಆ್ಯಂಡ್ ಇಲ್ಲಿ ಮಾಲೆ ಎಲ್ಲ ರೆಡಿ ಆಯಿತು ದೇವ್ರ ಪೂಜೆಗೆ ಅಂತ ಹೇಳಿ. ಟಿವಿ ನೋಡ್ಕೋತಾ ಮಾಲೆ ಮಾಡತ್ತಾಳೆ. ಹೂ ನೋಡೋದಕ್ಕೆ ಸ್ವಲ್ಪನೇ ಕಾಣಿಸ್ತಿದ್ವು, ಬಟ್ 5 ಮಾಲೆ ಆಯಿತು ದೇವ್ರ ಪೂಜೆಗೆ. ಇನ್ನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನೇ ಪೂಜೆ ಮಾಡ್ತೀನಿ. ಇಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ಪೂಜೆ ಎಲ್ಲ ಅದಾದಮೇಲೆ ನೈವೇದ್ಯ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ಇಲ್ಲಿ ನೈವೇದ್ಯನ ಮಾಡ್ತಾಯಿದ್ದೀನಿ ಇವಾಗ.
ಯಪ್ಪ ದೇವ್ರೆ. ಕಾಯಿ ನೀರೇ ಇಲ್ಲ ಕಾಯಿ ಒಳಗೆ. ಓಂ ನಮಃ ಶಿವಾಯ. ಸಂಡಿಗೆ ಮಾಡೋದಕ್ಕೆ ಅಕ್ಕಿ ನೆನೆ ಹಾಕಿದ್ದಾರೆ. ಸಂಡಿಗೆ ಹಾಕುವಾಗ ತೋರಿಸ್ತೀನಿ. ಇವಾಗ ಯಾಕೆ ಸಂಡಿಗೆ ಅಂತ ಅದನ್ನು ಹೇಳ್ತೀನಿ. ಮಕ್ಕರ ಗುಬ್ಬಿ ಹಾಡು ಮಮ್ಮಿ ಒಂದು ಸಿಂಗ್ ಅ ಸಾಂಗ್ ಮಮ್ಮಿ, ಸಿಂಗ್ ಅ ಸಾಂಗ್ ಮಮ್ಮಿ. ಒಂದು ಹಾಡು ಹಾಡಮ್ಮ. ಇಲ್ಲಿ ಸಂಡಿಗೆ ಹಿಟ್ಟು ರೆಡಿ ಮಾಡಿದ್ದಾರೆ. ಇನ್ನೇನು ಸಂಡಿಗೆ ಹಾಕಬೇಕು. ನಮ್ಮ ಮನೆ ಟೆರೆಸ್ ಮೇಲೇ ಸಂಡಿಗೆಯನ್ನು ಹಾಕ್ತೀವಿ. ವರ್ಷದಾಗ ಒಮ್ಮೆ ಶಾಂಡ್ಗೆ ಹಾಕವ್ರ. ಶಾಂಡ್ಗೆ ಮನೆ ಏನು ಸಿಗ್ಬೇಕು ನಿಮಗೆ? ಜಾತ್ರೆಗೆ ಸ್ಪೆಷಲ್ ಮಡಿಲೇ ಶಾಂಡ್ಗೆ ಆವಾಜ್ ಬಂದಿತ್ತಪ್ಪ ಯವ್ವ. ಈಗ ಯಾಕೆ ಸಂಡಿಗೆ ಹಾಕತ್ತೀರಿ? ನಮ್ಮನೆ ದೇವ್ ಜಾತ್ರಿ ಕಾಂತೇಶ್ವರ ಪ್ರಸನ್ನ ಜಾತ್ರೆ ಸ್ವಲ್ಪ ಶಾಂಡ್ಗೆ ಹಾಕತ್ತೀರಿ. ದೇವ್ರ ಹಳಿ ಶಾಂಡ್ಗೆ ತಿನ್ನಂಗಿಲ್ಲ ನೀವು? ನಮ್ಮ ಸಾವಸ ಹಾಕೊಡ್ ನೋಡಿ ಹಿಂಗ ಈ ವರ್ಷ ಎಲ್ಲ ಹಾಕ್ಯಾರ? ಹಾಕೇನೇ ಇಲ್ಲ ಅವರು. ಯಾವ ನೋಡಲ್ಲಿ ಮಾಡಬಾರ್ದು ಯಾವಾಗ ಯಾಕ ಗುಂಡಣ್ಣ ಗುಂಡು 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 ಏನಾಗುತ್ತೆ ಅದತ್ತು ಏನೋ ದೊಡವ ಏನ್ ತಂದಿ? ಬಾರಿಕಾಯಿ ತಿಂತಾರಲ್ಲ ಅವರು. ತಂದು ಕೊಡ್ತಾನ ಪದ ಅಲ್ಲಿ ಜಗದ ಅಮ್ಮ ಮಾತೈತಿ ನೋಡು. ಬಿದ್ದಿತ್ತು ಹೋಗ ತಕ್ಕ ಇದಾಗಿತ್ತು ಇವತ್ತಿನ ನನ್ನ ಒಂದು ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.